ಭಟ್ಕಳದ ಶಿರಾಲಿಯ ಚಿತ್ರಪುರ ಬಾಕಡಕೆರೆ ಗ್ರಾಮದೇವರಾದ ಶ್ರೀ ಮಸಣಕಾಳಿ ಮಾತೆ, ನಾಗ, ಚೌಡಿ, ಯಕ್ಷೆ, ಮಾಸ್ತಿ, ರಣಭೂತ, ಪಂಜುರ್ಲಿ ಮತ್ತು ಕೀಳುದೇವರ ದೇವಸ್ಥಾನದ ಗರ್ಭಗುಡಿಯ ಶಿಲಾನ್ಯಾಸ ನೆರವೇರಿಸಲಾಯಿತು. ಶಿಲಾನ್ಯಾಸವನ್ನು ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾರಾಯಣ್ ಬಾಕಡ ನಿರ್ವಹಿಸಿದರು. ನಂತರ ಮಾತನಾಡಿದ ಅವರು, ಅತ್ಯಂತ ಶಕ್ತಿಶಾಲಿ ದೇವಿಯಾಗಿದ್ದು, ದೇವಸ್ಥಾನ ಅರ್ಚಕರ ಮೇಲೆ ದೇವಿ ಬಂದು ಹೊಸದಾಗಿ ಗರ್ಭಗುಡಿಯ ಮಾಡಲು ತಿಳಿಸಿದ್ದು, ದೇವಿ ಇಚ್ಛೆಯಂತೆ ನಿರ್ಮಾಣಕ್ಕೆ ಊರವರು ಹಾಗೂ ಭಕ್ತಾದಿಗಳ ಸಹಾಯದಿಂದ ಮುಂದಾಗಿದ್ದು, ನಿರ್ಮಾಣಕ್ಕೆ ಅಂದಾಜು 45ರಿಂದ 50 ಲಕ್ಷದವರೆಗೆ ಖರ್ಚಾಗುವ ನಿರೀಕ್ಷೆ ಇದೆ. ಪುಣ್ಯ ಕಾರ್ಯಕ್ಕೆ ಭಕ್ತಾಭಿಮಾನಿಗಳು ತನು ಮನ ಧನದಿಂದ ಸಹಕರಿಸಿ ಶ್ರೀದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ವಿನಂತಿಸಿದರು. ಮಸಣಕಾಳಿ ಅಮ್ಮ ಮತ್ತು ನಾಗ, ಚೌಡಿ, ಯಕ್ಷಿಯಮ್ಮ, ಮಹಾಮಾಸ್ತಿ, ಪಂಜುರ್ಲಿ ದೇವರು ಮತ್ತು ಭೂತಪ್ಪ ಇವನ್ನೆಲ್ಲ ಇಲ್ಲಿ ನಾವು ಸ್ಥಾಪನೆ ಮಾಡಬೇಕಂತ ಮಾಡ್ತಾ ಇದ್ದದ್ದು. ಅದರದ್ದು ಗುಡಿ ಕಟ್ಟಲಿಕ್ಕೆ, ಮೂರ್ತಿ ಸ್ಥಾಪನೆಗೆ ಮತ್ತು ಇಲ್ಲಿ ಬಂದಂಥವ್ರು ಕೂಡಲಿಕ್ಕೆ ನಿಲ್ಲಲಿಕ್ಕೆ ಒಂದು ಕಟ್ಟಡವನ್ನು ಮಾಡಬೇಕಂತ ನಾವು ನಿರ್ಧಾರ ಮಾಡವೆ. ಸರ್ಕಾರದಿಂದಾಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಂದಾಗಲಿ ಇಲ್ಲ ಅಥವಾ ಯಾವುದಾದ್ರೂ ಕೊಡುವಂಥ ಭಕ್ತಾದಿಗಳ ದಾನಿಗಳು ಕೊಡುವಂಥವ್ರಿದ್ದರೂ ನಮಗೆ ಸಹಾಯ ಸಹಕಾರ ಕೊಡ್ಬೋದು. ಭಕ್ತಾದಿಗಳು ತಮ್ಮ ಸ್ವ ಇಚ್ಛೆಯಿಂದ ಏನಾದರೂ ನಮಗಿಲ್ಲಿ ದಾನದ ರೂಪದಲ್ಲಿ ದೇವ್ರದ್ದು ಇದರಲ್ಲಿ ಕೊಡಬಹುದು. ದೇವ್ರ ಲೆಕ್ಕದಲ್ಲಿ ದೇವಸ್ಥಾನಕ್ಕೆ 25,000 ಮತ್ತು ಮೇಲ್ಪಟ್ಟು ದೇಣಿಗೆ ನೀಡಿದ ದಾನಿಗಳ ಹೆಸರನ್ನು ಅಮೃತ ಶಿಲೆಯ ಫಲಕದಲ್ಲಿ ಬರೆಯಲಾಗುವುದು ಎಂದು ದೇವಸ್ಥಾನ ಆಡಳಿತ ಕಮಿಟಿ ತಿಳಿಸಿದೆ. ಕಷ್ಟ ಅಂತ ಬಂದವರಿಗೆ ಒಳ್ಳೆಯದನ್ನು ಮಾಡಿದ್ದು, ಸಂತಾನ ಭಾಗ್ಯ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಕಲ್ಪಿಸಿದ್ದು, ನ್ಯಾಯಾಲಯದ ಪ್ರಕರಣದಲ್ಲಿ ಯಶಸ್ವಿ ಕಂಡಿದ್ದು, ಮೀನುಗಾರಿಕೆಯಲ್ಲಿ ಹೆಚ್ಚಿನ ಲಾಭವನ್ನು ಕಂಡಿದ್ದು, ಹೀಗೆ ಸಾಕಷ್ಟು ಉದಾಹರಣೆಗಳು ಇವೆ ಎಂದು ಸ್ಥಳೀಯರೊಬ್ಬರು ತಿಳಿಸಿದರು. ಇಲ್ಲಿ ಕಟ್ಟಡಕ್ಕೂ ಅಲ್ಲಿ ಬಂದು ಹೋಗುವಂಥ ಭಕ್ತಾದಿಗಳು ಕೂಡ್ಲಿಕ್ಕೆ ನಿಲ್ಲಲಿಕ್ಕೆ ಎಲ್ಲ ಕಟ್ಟಡ ಅದು ಶಿಲಾಮಯವಾಗಿ ಮಾಡ್ಬೇಕಂತ ಇದು ಮಾಡ್ಕೊಂಡವೆ. ನಾವು ಅಂಜಾದ 40-45ರಿಂದ ಒಂದು 50 ಲಕ್ಷದ ಒಳಗೆ ಮುಗಿಸ್ಬೇಕನ್ನುವಂಥದ್ದೊಂದು ಇದು ಮಾಡ್ಕೊಂಡಿದ್ದೇವೆ. ಎಲ್ಲ ಭಕ್ತಾದಿಗಳು ನಿಮ್ಮ ಸ್ವ ಇಚ್ಛೆಯಿಂದ ನಮ್ಮ ಕಮಿಟಿದು ನಮ್ಮ ದೇವಸ್ಥಾನದ ಅಕೌಂಟ್ಗೆ ಹಾಕ್ಬೋದು, ಇಲ್ಲ ಅಥವಾ ಫೋನ್ಪೇ ಮಾಡ್ಬೋದು, ಇಲ್ಲ ಅಥವಾ ಕ್ಯಾಶ್ ಆಗಿ ಕೊಡ್ಬೋದು. ಇನ್ನು ಧಾರ್ಮಿಕ ಕಾರ್ಯಗಳು ಉಡುಪಿ ಕುಕ್ಕಿಕಟ್ಟೆ ರಾಘವೇಂದ್ರ ತಂತ್ರಿ ಹಾಗೂ ಪ್ರಧಾನ ಅರ್ಚಕ ರಂಗನಾಥ್ ಭಟ್ ನೇತೃತ್ವದಲ್ಲಿ ನಡೆಯಲಿದೆ. ಜೀರ್ಣೋದ್ಧಾರ ಕಾರ್ಯವು ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ, ಸೇವಾ ಟ್ರಸ್ಟ್ ಮತ್ತು ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ನಡೆಯಲಿದೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಕಮಿಟಿ ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರು ಮತ್ತು ಊರಿನ ನಾಗರಿಕರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.